ನೀವು ಒಂದೇ ಸಮುದಾಯದವರು, ನೀವು ಹಾಗೆ ಸಿದ್ದರಾಮಯ್ಯನವರು ಬಹುತೇಕ ಒಂದೇ ರೀತಿಯ ರಾಜಕೀಯ ಜರ್ನಿಯನ್ನ ಮಾಡಿದವರು. ನೀವು ಲಾ ಓದಿದ್ದೀರಿ, ಅವರು ಲಾ ಓದಿದ್ದಾರೆ. ಆದ್ರೆ ಇಷ್ಟು ವಿರೋಧ ಯಾಕೆ ಸಿದ್ದರಾಮಯ್ಯನವ್ರ ಮೇಲೆ? ಇಷ್ಟು ಕೋಪ, ಸಿಟ್ಟು, ಅಥವಾ ಅದನ್ನ ದ್ವೇಷ ಅಂತ ಕರಿಬಹುದು ಅನ್ನೋದಾದ್ರೆ ದ್ವೇಷ ಯಾಕೆ? ಈಗ ನಿಜ, ನಾನು ಮತ್ತು ಸಿದ್ದರಾಮಯ್ಯ ಮೈಸೂರಿನವರು, ನಾವಿಬ್ಬರು ಒಟ್ಟಿಗೆ ಲಾ ಮಾಡಿದವರು, ಒಟ್ಟಿಗೆ ಲಾ ಪ್ರಾಕ್ಟೀಸ್ ಮಾಡಿದವರು. ನಾನು ದೇವರಾಜರಸರ ಆಶೀರ್ವಾದದಿಂದ 1978ರಲ್ಲಿ ಶಾಸಕನಾದೆ. ಅವರು 78ರ ಅಕ್ಟೋಬರ್ಲಿ ತಾಲೂಕಾ ಬೋರ್ಡ್ ಮೆಂಬರ್ ಆದರು. ನಾವಿಬ್ಬರು ಒಳ್ಳೆ ಸ್ನೇಹಿತರೇ. ರಾಜಕಾರಣ ಹೀಗೆ, ನಾನೊಂದು ಪಾರ್ಟಿ, ಅವರೊಂದು ಪಾರ್ಟಿ. ಅವರು ಜನತಾ ಪಾರ್ಟಿಯಲ್ಲಿ, ನಾವು ಕಾಂಗ್ರೆಸ್ ಪಾರ್ಟಿಯಲ್ಲಿ, ಹೀಗೆ ನಡ್ಕೊಂಡು ಬರ್ತಾ ಇತ್ತು. ಆಮೇಲೆ ಎಲ್ಲೋ ಒಂದ್ ಕಡೆ ನಾವು ಒಂದಾಗಬೇಕಾಯ್ತು. ಹೇಗೆ? ಧರ್ಮ್ ಸಿಂಗ್ ಗವರ್ಮೆಂಟ್ಲಿ ಸಿದ್ದರಾಮಯ್ಯನವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದರು. ಆವಾಗ ಅಹಿಂದ ಮಾಡ್ಲಿಕ್ಕೆ ಹೊರಟರು ಇವರು. ದೇವೇಗೌಡರು ಅವರನ್ನು ಕರೆದು, ನೋಡಪ್ಪ, ಅಹಿಂದ ಮಾಡು, ಸಂತೋಷ, ಜೆಡಿಎಸ್ ಅಲ್ಲೇ ಮಾಡು, ಪ್ರತ್ಯೇಕವಾಗಿ ಯಾಕೆ ಮಾಡ್ಲಿಕ್ಕೆ ಹೋಗ್ತಾ ಇದೆಯಾ? ಜೆಡಿಎಸ್ ಅಲ್ಲೇ ಮಾಡು, ನಾವು ಕೂಡ ಅಹಿಂದ ಪರವಾಗಿರೋರೆ, ಜೆಡಿಎಸ್ ಕೂಡ ಒಂದು ಜಾತ್ಯತೀತವಾದಂಥ ಪಕ್ಷ, ಮಾಡು ಅಂತ ಹೇಳಿ. ಅದು ಯಾಕೋ ಅವ್ರು ಹಿಡಿಸ್ಲಿಲ್ಲ. ಆದರೂ ಕೂಡ ದೇವೇಗೌಡರ ಮಾತನ್ನ ಧಿಕ್ಕರಿಸಿ ಇವರು ಜೆಡಿಎಸ್, ಯಾರು ಜೆಡಿಎಸ್ ಕಟ್ಟಿದವರು ಜಾಲಪ್ನವರು, ಕೋಲಾರ ಜಿಲ್ಲೆ ಜಾಲಪ್ನವರು ಅದನ್ನು ಕಟ್ಟಿದಂಥವ್ರು, ಇವರೆಲ್ಲ ಕಟ್ಟಿದ್ದು ಅಹಿಂದನ. ಅವಾಗ ದೇವೇಗೌಡರು ಏನಪ್ಪ ನಾನು ಇಷ್ಟೆಲ್ಲ ಹೇಳಿದ್ರು ಇದಾಗ್ತಾರೆ ಅಂತೇಳಿ ಅವರ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ಗಿರಿನೂ ಕಿತ್ತಾಕಿದ್ರು, ಜೆಡಿಎಸ್ ಪ್ರೈಮರಿ ಮೆಂಬರ್ಶಿಪ್ ಕೂಡ ಕಿತ್ತಾಕಿದ್ರು. ಅವಾಗ ಎಲ್ಲಿ ಬೀದಿಲಿ ಬಿದ್ಕೊಂಡ್ರು ಬಂದು ಸಿದ್ದರಾಮಯ್ಯ. ಆಗ ಅವರನ್ನ ಜೋಪಾನ ಮಾಡಿದವರು ಯಾರು? ನಾವೇ. ಇಲ್ಲ, ನಾನು ವಾಪಸ್ ಸಿದ್ದರಾಮಯ್ಯನಿಗೆ ಹೊಟ್ಟೋಗ್ತೀನಿ, ನಾನು ಮತ್ತೆ ಲಾ ಪ್ರಾಕ್ಟೀಸ್ ಮಾಡ್ತೀನಿ, ಒಂದೆರಡು ಕುರಿಗಳು ಇಟ್ಕೊಂಡು ಏನೋ ಮಾಡ್ತೀನಿ ಅಂತಂದ್ರು. ನಾವು ಸಿದ್ದರಾಮಯ್ಯನವರೇ, ನಿಮ್ಮನ್ನ ಇಷ್ಟೆತ್ತರಿಗೆ ಬೆಳೆಸಿರುವಂತದ್ದು ಸಮಾಜ ಮತ್ತಿರುಗಿ ನೀನು ಕೃಷಿ ಮಾಡಲಿಕ್ಕೆ ಅಥವಾ ಲಾಯರ್ಗಿರಿ ಮಾಡ್ಲಿಕ್ಕಲ್ಲಪ್ಪ, ಬಾ ನಮ್ಮ ಜೊತೆ ಬಾ, ನಮ್ದು ಜಾತ್ಯತೀತ ಪಾರ್ಟಿನೇ, ಕಾಂಗ್ರೆಸ್ಸಿಗೆ ನೀನು ಕರ್ಕೊಂಡು ಹೋಗ್ತೀವಿ, ಬಾ ಅಂತಂತ ಹೇಳಿ ಧೈರ್ಯ ತುಂಬಿದ್ರು. ಕೋಣನಕುಂಟೆ ಲಕ್ಷ್ಮಣ್ ಅಂತಿದ್ದಾರೆ, ಅವ್ರ ಮನೇಲಿ ಒಂದು ದಿವಸ ಎಲ್ಲರೂ ಸೇರಿದ್ರು, ಎಲ್ಲಾ ಲೀಡರ್ಗಳು ಸೇರಿ ಆವತ್ತಿನ ದಿವಸ MP ಇದ್ರು, ವಿರೂಪಾಕ್ಷಪ್ಪ ಅಂತ ರಾಯಚೂರಿನವರು, ಸಿಂಧನೂರು, ಬಹಳ ಜನ ಸೇರಿದ್ರು. ಆವತ್ತು ಅವ್ರಿಗೆ ಒಪ್ಪಿಸಿ, ಬಾಪ ನಮ್ಮ ಜೊತೆಗೆ ಕಾಂಗ್ರೆಸ್ಗೆ. ಹಾಗಾಗಿ ಅವ್ರು ಮತ್ತೆ ಅಲ್ಲಿ ಉಳಿಯೋ ತರೋದಕ್ಕೆ ಮಾಡಿದ್ವು. ಮುಂದೆ ಕಾಂಗ್ರೆಸ್ ಅವ್ರಿಗೆ ಆಶ್ರಯ ಕೊಡ್ತು, ಹಾಗಾಗಿ ಇವತ್ತು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು ಕೂಡ 2 ಬಾರಿ ಆಗಿರುವಂಥದ್ದು. ನಮ್ಗೆ ಯಾವ ದ್ವೇಷ ಇದೆ? ದ್ವೇಷ ಅಂತದ್ದೇ ಇಲ್ಲ ನಮ್ಮಲ್ಲಿ. ನಾವೇನ್ ಪ್ರಶ್ನೆ ಮಾಡ್ತಾ ಇದ್ದೀವಿ ಅವ್ರಿಗೆ ಅಂದ್ರೆ, ಕರ್ನಾಟಕದ ಜನರು ನಿನ್ಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ನಾನು ಅಧಿಕಾರ ಅಂತ ಹೇಳಲ್ಲ. ಇಲ್ಲಿ ನಾವು ರಾಜಕಾರಣಿಗಳು ತಿಳ್ಕೊಂಡಿರೋದೇ ತಪ್ಪು. ನನ್ನ ಅಧಿಕಾರ ಅವಧಿಯಲ್ಲಿ ಅಂತಾರೆ ಎಲ್ಲ ಯಾವ ಮಾತನೋ. ಜನ ನಮಗೆ ಕೊಟ್ಟಿರೋದು ಜವಾಬ್ದಾರಿನೇ ಹೊರತು ಅಧಿಕಾರ ಅಲ್ಲ. ಹಾಗಾಗಿ ಸಿದ್ದರಾಮಯ್ಯನವರೇ, ಜನ ಪಕ್ಷ ನಿಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ. ಆಡಳಿತವೂ ಇಲ್ಲ, ಅಭಿವೃದ್ಧಿಯೂ ಇಲ್ಲ. ಒಂದು ರೀತಿ ಯಾರ್ಯಾರ ಜೊತೆ ಅಡ್ಜಸ್ಟ್ಮೆಂಟ್ಗಳು ನಡ್ಕೊಂಡು ಹೋಗ್ತಾ ಇದ್ದಾವೆ. ಹೌದು, ಎಸ್. ಹಾಗಾಗಿ ನಾವು ಇದನ್ನು ಖಂಡಿಸ್ತಾ ಇದ್ವಿ ಹೊರತು ಏನ್ ದ್ವೇಷ ಏನಿದೆ? ಏನು ನನ್ನ ಆಸ್ತಿ ಸಿದ್ದರಾಮಯ್ಯನವ್ರು ಬರೆಸ್ಕೊಂಡಿರೋದು ಸಿದ್ದರಾಮಯ್ಯನವರ ಆಸ್ತಿ? ನೋ, ಇದೇನಿದ್ರು ಕೂಡ ನಮ್ಮಿಬ್ಬರ ನಡೆಯಲ್ವ. ರಾಜಕಾರಣ ಜವಾಬ್ದಾರಿಗಳು
ಸೊ ಇದೆಲ್ಲದರ ನಡುವೆ ನಾನು ಮಾತಾಡ್ತಾ ಇದ್ದೀನಿ ಹೊರತು ನಮ್ಗೆ ಯಾವ್ದು ನೀವು ಒಂದೇ ಸಮುದಾಯದವರು, ನೀವು ಹಾಗೆ ಸಿದ್ದರಾಮಯ್ಯನವರು ಬಹುತೇಕ ಒಂದೇ ರೀತಿಯ ರಾಜಕೀಯ ಜರ್ನಿಯನ್ನ ಮಾಡಿದವರು. ನೀವು ಲಾ ಓದಿದ್ದೀರಿ, ಅವರು ಲಾ ಓದಿದ್ದಾರೆ. ಆದ್ರೆ ಇಷ್ಟು ವಿರೋಧ ಯಾಕೆ ಸಿದ್ದರಾಮಯ್ಯನವ್ರ ಮೇಲೆ? ಇಷ್ಟು ಕೋಪ, ಸಿಟ್ಟು, ಅಥವಾ ಅದನ್ನ ದ್ವೇಷ ಅಂತ ಕರಿಬಹುದು ಅನ್ನೋದಾದ್ರೆ ದ್ವೇಷ ಯಾಕೆ? ಈಗ ನಿಜ, ನಾನು ಮತ್ತು ಸಿದ್ದರಾಮಯ್ಯ ಮೈಸೂರಿನವರು, ನಾವಿಬ್ಬರು ಒಟ್ಟಿಗೆ ಲಾ ಮಾಡಿದವರು, ಒಟ್ಟಿಗೆ ಲಾ ಪ್ರಾಕ್ಟೀಸ್ ಮಾಡಿದವರು. ನಾನು ದೇವರಾಜರಸರ ಆಶೀರ್ವಾದದಿಂದ 1978ರಲ್ಲಿ ಶಾಸಕನಾದೆ. ಅವರು 78ರ ಅಕ್ಟೋಬರ್ಲಿ ತಾಲೂಕಾ ಬೋರ್ಡ್ ಮೆಂಬರ್ ಆದರು. ನಾವಿಬ್ಬರು ಒಳ್ಳೆ ಸ್ನೇಹಿತರೇ. ರಾಜಕಾರಣ ಹೀಗೆ, ನಾನೊಂದು ಪಾರ್ಟಿ, ಅವರೊಂದು ಪಾರ್ಟಿ. ಅವರು ಜನತಾ ಪಾರ್ಟಿಯಲ್ಲಿ, ನಾವು ಕಾಂಗ್ರೆಸ್ ಪಾರ್ಟಿಯಲ್ಲಿ, ಹೀಗೆ ನಡ್ಕೊಂಡು ಬರ್ತಾ ಇತ್ತು. ಆಮೇಲೆ ಎಲ್ಲೋ ಒಂದ್ ಕಡೆ ನಾವು ಒಂದಾಗಬೇಕಾಯ್ತು. ಹೇಗೆ? ಧರ್ಮ್ ಸಿಂಗ್ ಗವರ್ಮೆಂಟ್ಲಿ ಸಿದ್ದರಾಮಯ್ಯನವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದರು. ಆವಾಗ ಅಹಿಂದ ಮಾಡ್ಲಿಕ್ಕೆ ಹೊರಟ್ರು ಇವರು. ದೇವೇಗೌಡರು ಅವರನ್ನು ಕರೆದು, ನೋಡಪ್ಪ, ಅಹಿಂದ ಮಾಡು, ಸಂತೋಷ, ಜೆಡಿಎಸ್ ಅಲ್ಲೇ ಮಾಡು, ಪ್ರತ್ಯೇಕವಾಗಿ ಯಾಕೆ ಮಾಡ್ಲಿಕ್ಕೆ ಹೋಗ್ತಾ ಇದೆಯಾ? ಜೆಡಿಎಸ್ ಅಲ್ಲೇ ಮಾಡು, ನಾವು ಕೂಡ ಅಹಿಂದ ಪರವಾಗಿರೋರೆ. ಜೆಡಿಎಸ್ ಕೂಡ ಒಂದು ಜಾತ್ಯತೀತವಾದಂಥ ಪಕ್ಷ, ಮಾಡು ಅಂತ ಹೇಳಿ. ಅದು ಯಾಕೋ ಅವ್ರು ಹಿಡಿಸ್ಲಿಲ್ಲ. ಆದರೂ ಕೂಡ ದೇವೇಗೌಡರ ಮಾತನ್ನ ಧಿಕ್ಕರಿಸಿ ಇವರು ಜೆಡಿಎಸ್, ಯಾರು ಜೆಡಿಎಸ್ ಕಟ್ಟಿದವರು ಜಾಲಪ್ಪನವರು, ಕೋಲಾರ ಜಿಲ್ಲೆ ಜಾಲಪ್ಪನವರು ಅದನ್ನು ಕಟ್ಟಿದಂಥವ್ರು. ಇವರೆಲ್ಲ ಕಟ್ಟಿದ್ದು ಅಹಿಂದನ. ಅವಾಗ ದೇವೇಗೌಡರು ಏನಪ್ಪ ನಾನು ಇಷ್ಟೆಲ್ಲ ಹೇಳಿದ್ರು ಇದಾಗ್ತಾರೆ ಅಂತೇಳಿ ಅವರ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ಗಿರಿನೂ ಕಿತ್ತಾಕಿದ್ರು. ಜೆಡಿಎಸ್ ಪ್ರೈಮರಿ ಮೆಂಬರ್ಶಿಪ್ ಕೂಡ ಕಿತ್ತಾಕಿದ್ರು. ಅವಾಗ ಎಲ್ಲಿ ಬೀದಿಲಿ ಬಿದ್ಕೊಂಡ್ರು ಬಂದು ಸಿದ್ದರಾಮಯ್ಯ. ಆಗ ಅವರನ್ನ ಜೋಪಾನ ಮಾಡಿದವರು ಯಾರು? ನಾವೇ. ಇಲ್ಲ, ನಾನು ವಾಪಸ್ ಸಿದ್ದರಾಮಯ್ಯನಿಗೆ ಹೊಟ್ಟೋಗ್ತೀನಿ, ನಾನು ಮತ್ತೆ ಲಾ ಪ್ರಾಕ್ಟೀಸ್ ಮಾಡ್ತೀನಿ, ಒಂದೆರಡು ಕುರಿಗಳು ಇಟ್ಕೊಂಡು ಏನೋ ಮಾಡ್ತೀನಿ ಅಂತಂದ್ರೆ, ನಾವು ಸಿದ್ದರಾಮಯ್ಯನವರೇ, ನಿಮ್ಮನ್ನ ಇಷ್ಟೆತ್ತರಿಗೆ ಬೆಳೆಸಿರುವಂತದ್ದು ಸಮಾಜ ಮತ್ತಿರುಗಿ ನೀನು ಕೃಷಿ ಮಾಡಲಿಕ್ಕೆ ಅಥವಾ ಲಾಯರ್ಗಿರಿ ಮಾಡ್ಲಿಕ್ಕಲ್ಲಪ್ಪ, ಬಾ ನಮ್ಮ ಜೊತೆ ಬಾ, ನಮ್ದು ಜಾತ್ಯತೀತ ಪಾರ್ಟಿನೇ, ಕಾಂಗ್ರೆಸ್ಗೆ ನೀನು ಕರ್ಕೊಂಡು ಹೋಗ್ತೀವಿ, ಬಾ ಅಂತಂತ ಹೇಳಿ ಧೈರ್ಯ ತುಂಬಿದ್ರು. ಕೋಣನಕುಂಟೆ ಲಕ್ಷ್ಮಣ್ ಅಂತಿದ್ದಾರೆ, ಅವ್ರ ಮನೇಲಿ ಒಂದು ದಿವಸ ಎಲ್ಲರೂ ಸೇರಿದ್ರು, ಎಲ್ಲಾ ಲೀಡರ್ಗಳು ಸೇರಿ ಆವತ್ತಿನ ದಿವಸ MP ಇದ್ರು, ವಿರೂಪಾಕ್ಷಪ್ಪ ಅಂತ ರಾಯಚೂರಿನವರು, ಸಿಂಧನೂರು, ಬಹಳ ಜನ ಸೇರಿದ್ರು. ಆವತ್ತು ಅವ್ರಿಗೆ ಒಪ್ಪಿಸಿ, ಬಾಪ ನಮ್ಮ ಜೊತೆಗೆ ಕಾಂಗ್ರೆಸ್ಗೆ. ಹಾಗಾಗಿ ಅವ್ರು ಮತ್ತೆ ಅಲ್ಲಿ ಉಳಿಯೋ ತರೋದಕ್ಕೆ ಮಾಡಿದ್ವು. ಅಲ್ಲಿ ಮುಂದೆ ಕಾಂಗ್ರೆಸ್ ಅವ್ರಿಗೆ ಆಶ್ರಯ ಕೊಡ್ತು, ಹಾಗಾಗಿ ಇವತ್ತು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು ಕೂಡ 2 ಬಾರಿ ಆಗಿರುವಂಥದ್ದು. ನಮ್ಗೆ ಯಾವ ದ್ವೇಷ ಇದೆ? ದ್ವೇಷ ಅಂತದ್ದೇ ಇಲ್ಲ ನಮ್ಮಲ್ಲಿ. ನಾವೇನ್ ಪ್ರಶ್ನೆ ಮಾಡ್ತಾ ಇದ್ದೀವಿ ಅವ್ರಿಗೆ ಅಂದ್ರೆ, ಕರ್ನಾಟಕದ ಜನರು ನಿನ್ಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ನಾನು ಅಧಿಕಾರ ಅಂತ ಹೇಳಲ್ಲ. ಇಲ್ಲಿ ನಾವು ರಾಜಕಾರಣಿಗಳು ತಿಳ್ಕೊಂಡಿರೋದೇ ತಪ್ಪು. ನನ್ನ ಅಧಿಕಾರ ಅವಧಿಯಲ್ಲಿ ಅಂತಾರೆ ಎಲ್ಲ ಯಾವ ಮಾತನೋ. ಜನ ನಮಗೆ ಕೊಟ್ಟಿರೋದು ಜವಾಬ್ದಾರಿನೇ ಹೊರತು ಅಧಿಕಾರ ಅಲ್ಲ. ಹಾಗಾಗಿ ಸಿದ್ದರಾಮಯ್ಯನವರೇ, ಜನ ಪಕ್ಷ ನಿಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ. ಆಡಳಿತವೂ ಇಲ್ಲ, ಅಭಿವೃದ್ಧಿಯೂ ಇಲ್ಲ. ಒಂದು ರೀತಿ ಯಾರ್ಯಾರ ಜೊತೆ ಅಡ್ಜಸ್ಟ್ಮೆಂಟ್ಗಳು ನಡ್ಕೊಂಡು ಹೋಗ್ತಾ ಇದ್ದಾವೆ ಸಿದ್ದರಾಮಯ್ಯನವರು. ಹೌದು, ಎಸ್. ಹಾಗಾಗಿ ನಾವು ಇದನ್ನು ಖಂಡಿಸ್ತಾ ಇದ್ವಿ ಹೊರತು ಏನ್ ದ್ವೇಷ ಏನಿದೆ? ಏನು ನನ್ನ ಆಸ್ತಿ ಸಿದ್ದರಾಮಯ್ಯನವರು ಬರ್ಸ್ಕೊಂಡಿರೋದ್ರೆ ಸಿದ್ದರಾಮಯ್ಯನವರ ಆಸ್ತಿ ಇದೇನಿದ್ರು ಕೂಡ ನಮ್ಮಿಬ್ಬರ ನಡೆಯಲ್ವ? ರಾಜಕಾರಣ ಜವಾಬ್ದಾರಿಗಳು. ಸೊ ಇದೆಲ್ಲದರ ನಡುವೆ ನಾನು ಮಾತಾಡ್ತಾ ಇದ್ದೀನಿ ಹೊರತು ನಮ್ಗೆ ಯಾವ ದ್ವೇಷ ಇಲ್ಲ.